ಸ್ನೇಹಿತರೆ, ಟೆಕ್ ಇನ್ಫೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಪಟೇಲರ ಪ್ರಾರಂಭದ ದಿನಗಳ ಬಗ್ಗೆ ನಾವು ನೋಡಿದ್ದೆವು. ಈಗ ಅವರು ಭಾರತವನ್ನು ಹೇಗೆ ಏಕೀಕರಣಗೊಳಿಸಿದರು ಎಂಬುದನ್ನು ನಾವು ನೋಡ್ತಾ ಹೋಗೋಣ. ದೇಶದ ಮೊದಲ ಉಪಪ್ರಧಾನಿ ಮತ್ತು ಗೃಹ ಸಚಿವರು ಆಗಿದ್ದ ಸರ್ದಾರ್ ಪಟೇಲ್ ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಎಂದೇ ಕರೆಯಲಾಗುತ್ತದೆ. ಏಕೆಂದರೆ ಸ್ವತಂತ್ರ ಪೂರ್ವದಲ್ಲಿ ಇದ್ದ 562 ರಾಜರ ಪ್ರಾಂತ್ಯಗಳನ್ನು ಒಂದುಗೂಡಿಸುವುದು ಸುಲಭದ ಕೆಲಸ ಆಗಿರಲಿಲ್ಲ. ಇದನ್ನು ಬಹಳ ರಾಜಕೀಯ ಪ್ರಜ್ಞೆ, ರಾಜತಾಂತ್ರಿಕ ನೀತಿ, ಸಾಮ, ದಾನ, ಭೇದ ಮತ್ತು ದಂಡ ನೀತಿಗಳನ್ನು ಪ್ರಯೋಗಿಸಿ ಇಡೀ ದೇಶವನ್ನು ಒಗ್ಗೂಡಿಸಿದರು. ಇದರಲ್ಲಿ ಪಟೇಲ್ ಅವರ ದೂರದೃಷ್ಟಿ, ರಾಜತಂತ್ರಗಾರಿಕೆ ಮತ್ತು ಪ್ರಾಯೋಗಿಕ ವಿಧಾನ ಹೆಚ್ಚು ಮೈಳೈಸಿದ್ದವು. ಸ್ವತಂತ್ರ ಪೂರ್ವದಲ್ಲಿ ರಾಜಪ್ರಭುತ್ವದ ರಾಜ್ಯಗಳು ಭಾರತದ 48% ಪ್ರದೇಶವನ್ನು ಒಳಗೊಂಡಿದ್ದವು. ದೇಶದ ಜನಸಂಖ್ಯೆಯಲ್ಲಿ 28% ಪಾಲು ಹೊಂದಿದ್ದವು. ಈ ರಾಜ್ಯಗಳು ಕಾನೂನುಬದ್ಧವಾಗಿ ಬ್ರಿಟಿಷ್ ಭಾರತದ ಭಾಗವಾಗಿಲ್ಲವಾದರೂ ವಾಸ್ತವದಲ್ಲಿ ಅವು ಸಂಪೂರ್ಣವಾಗಿ ಬ್ರಿಟಿಷ್ ಪ್ರಭುತ್ವಕ್ಕೆ ಅಧೀನವಾಗಿದ್ದವು. 1947ರ ಭಾರತೀಯ ಸ್ವತಂತ್ರ ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆಯ ಆಧಾರದ ಮೇಲೆ ಭಾರತೀಯ ಸಂಸ್ಥಾನಗಳ ಮೇಲೆ ಬ್ರಿಟಿಷ್ ಪ್ರಭುತ್ವದ ಪರಮಾಧಿಕಾರವನ್ನು ಕಳೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ಈ ಆಡಳಿತಗಾರರಲ್ಲಿ ಪ್ರತಿಯೊಬ್ಬರಿಗೂ ಹೊಸದಾಗಿ ಜನಿಸಿದ ಭಾರತ ಅಥವಾ ಪಾಕಿಸ್ತಾನದೊಂದಿಗೆ ವಿಲೀನಗೊಳ್ಳುವ ಅಥವಾ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿ ಮುಂದುವರಿಯುವ ಆಯ್ಕೆಯನ್ನು ನೀಡಿತು. ಸ್ವತಂತ್ರ ದಿನಾಚರಣೆಯ ಮೊದಲು ಈ 500ಕ್ಕೂ ಹೆಚ್ಚು ಮುಖ್ಯಸ್ಥರನ್ನು ಭಾರತಕ್ಕೆ ಸೇರಿಸಿಕೊಳ್ಳುವ ಅಗತ್ಯವನ್ನು ಮನಗಂಡ ಪಟೇಲ್ ಮತ್ತು ಮೆನನ್ ಅವರು ಭಾರತೀಯ ಪ್ರಭುತ್ವದೊಂದಿಗೆ ತಮ್ಮ ಏಕೀಕರಣವನ್ನು ಸಾಧಿಸಲು ಬಲ ಮತ್ತು ಸ್ನೇಹಪರ ತಂತ್ರಗಳನ್ನು ಬಳಕೆ ಮಾಡಲು ಮುಂದಾದರು. ಆದರೆ ಈ ಪ್ರಕ್ರಿಯೆ ಸರಳವಾಗಿರಲಿಲ್ಲ. ದಶಕಗಳ ಕಾಲ ಬ್ರಿಟಿಷರ ಶೋಷಣೆಗೆ ಒಳಗಾಗಿದ್ದ ಅನೇಕ ಆಡಳಿತಗಾರರು ಬ್ರಿಟಿಷರ ನಿರ್ಗಮನದ ನಂತರ ಸ್ವಾಯತ್ತತೆಯನ್ನು ಘೋಷಿಸಲು ಮತ್ತು ವಿಶ್ವ ಭೂಪಟದಲ್ಲಿ ತಮ್ಮ ಸ್ವತಂತ್ರ ರಾಜತ್ವವನ್ನು ಘೋಷಿಸಲು ಸೂಕ್ತ ಕ್ಷಣವೆಂದು ನೋಡಿದರು. ಆದಾಗ್ಯೂ ಪಟೇಲ್ ಮತ್ತು ಮೆನನ್ ಅವರ ಅದ್ಭುತ ತಂಡವು ಪಟ್ಟು ಹಿಡಿದು ಕೆಲಸ ಮಾಡಿತು. ಪಟೇಲರ ದಣಿವರಿಯದ ಪ್ರಯತ್ನಗಳು ಫಲಿಸಿದವು. ಬಹುತೇಕ ಆಡಳಿತಗಾರರು ತಮ್ಮ ರಾಜ್ಯಗಳ ವಿಸರ್ಜನೆಗೆ ಒಪ್ಪಿ ಸಾವಿರಾರು ಹಳ್ಳಿಗಳು, ಜಾಗೀರ್ಗಳು, ಅರಮನೆಗಳು, ಸಂಸ್ಥೆಗಳು, ಕೋಟ್ಯಾಂತರ ರೂಪಾಯಿ ನಗದು ಬಾಕಿಗಳು ಮತ್ತು ಸುಮಾರು 12,000 ಮೈಲಿಗಳ ರೈಲ್ವೆ ವ್ಯವಸ್ಥೆಯನ್ನು ಯಾವುದೇ ಪರಿಹಾರವನ್ನೂ ಪಡೆಯದೆ ಭಾರತಕ್ಕೆ ಒಪ್ಪಿಸಿದರು. 1947 ಆಗಸ್ಟ್ 15ರ ಹೊತ್ತಿಗೆ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿತ್ತು. ಆದರೂ ಕೆಲವು ರಾಜಮನೆತನಗಳು ಈ ಏಕೀಕರಣದ ಒಂದು ಕೆಲಸಕ್ಕೆ ಸವಾಲಾಗಿದ್ದವು. ಅವು ಯಾವುವು ಅಂದರೆ, ಹೈದರಾಬಾದಿನ ನಿಜಾಮ ಮೀರ್ ಓಸ್ಮಾನ್ ಅಲಿ ಖಾನ್ ಸ್ವತಂತ್ರವಾಗಿರಲು ಬಯಸಿದ್ದರು. ಹಾಗಾಗಿ ಅವರನ್ನು ಭಾರತದೊಂದಿಗೆ ವಿಲೀನಗೊಳಿಸಲು ಪಟೇಲರು ಬಲಪ್ರಯೋಗ ಮಾಡಬೇಕಾಯಿತು. ಹಾಗೆಯೇ ಜುನಾಗಢದ ನವಾಬ ಮೊಹಮ್ಮದ್ ಮಹಬತ್ ಖಾಂಜಿ ಪಾಕಿಸ್ತಾನಕ್ಕೆ ಸೇರಲು ಬಯಸಿದರು. ಅವರನ್ನು ಕೂಡ ಪಟೇಲರು ಬಲಪ್ರಯೋಗ ಮಾಡಿಯೇ ಭಾರತಕ್ಕೆ ಸೇರಿಸಿಕೊಳ್ಳಬೇಕಾಯಿತು. ಹಾಗೆಯೇ ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಭಾರತಕ್ಕೆ ಸೇರಬೇಕೆ ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕೆ ಎಂಬ ನಿರ್ಧಾರ ತೆಗೆದುಕೊಳ್ಳಲೇ ಇಲ್ಲ. ಇದರ ನಡುವೆಯೇ ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಶುರು ಮಾಡಿತ್ತು. ಆಗ ಪಟೇಲರು ರಾಜ್ಯಕ್ಕೆ ಸೈನ್ಯವನ್ನು ಕಳಿಸುವ ಮೂಲಕ ಭಾರತಕ್ಕೆ ಸೇರುವಂತೆ ಮನವೊಲಿಸಬೇಕಾಯಿತು. ಹಾಗೆಯೇ ಮಣಿಪುರದ ರಾಜ ಬೋಧಾಂದರ್ ಸಿಂಗ್ ಮತ್ತು ತ್ರಿಪುರದ ರಾಜ ಬೀರ್ ಬಿಕ್ರಮ್ ಕಿಶೋರ್ ಮಾಣಿಕ್ಯ ಬಹದ್ದೂರ್ ಇವರು ಕೂಡ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದರು. ಆನಂತರದಲ್ಲಿ ಮಾತುಕತೆಯ ಮೂಲಕ ಭಾರತದೊಂದಿಗೆ ವಿಲೀನಗೊಳ್ಳಲು ಒಪ್ಪಿಕೊಂಡರು. ಪಟೇಲರ ಈ ತಂತ್ರಗಾರಿಕೆಯ ಭಾಗಗಳಾಗಿ ದೇಶಭಕ್ತಿ, ಪ್ರಿವಿ ಪರ್ಸ್, ಬಲಪ್ರಯೋಗ ಈ 3 ಒಳಗೊಂಡಿದ್ದವು. ದೇಶಭಕ್ತಿ ಎಂದರೆ
ಹಿಂದಿನ ಸ್ವಾತಂತ್ರ್ಯ ಹೋರಾಟವೂ ಸೇರಿದಂತೆ ದೇಶಕ್ಕಾಗಿ ಮಡಿದವರ ನೆನಪಿನಲ್ಲಿಟ್ಟುಕೊಂಡು ರಾಷ್ಟ್ರದ ಬಗೆಗಿನ ಅವರ ಕರ್ತವ್ಯನ ನೆನಪಿಸಿ ಮನವೊಲಿಸುವುದು. ಪ್ರೀವಿ ಪರ್ಸ್ ಎಂದರೆ ಭಾರತದೊಂದಿಗೆ ವಿಲೀನಗೊಳ್ಳುವ ಒಪ್ಪಂದಕ್ಕಾಗಿ ರಾಜಮನೆತನಗಳಿಗೆ ಒಂದಷ್ಟು ರಾಜಧನವನ್ನು ನೀಡಲಾಯಿತು. ಭಾರತ ಸಂವಿಧಾನದ ಆರ್ಟಿಕಲ್ 291ರಂತೆ ಹಣ ನೀಡಲಾಯಿತು. ಹಾಗೆ ಇನ್ನೊಂದು ಬಲಪ್ರಯೋಗ. ಕೆಲವು ಸಂದರ್ಭಗಳಲ್ಲಿ ಪಟೇಲರು ಕೆಲವು ರಾಜಪ್ರಭುತ್ವದ ರಾಜ್ಯಗಳನ್ನು ಭಾರತದೊಂದಿಗೆ ಸಂಯೋಜಿಸಲು ಬಲವನ್ನು ಬಳಸಬೇಕಾಯಿತು. ಉದಾಹರಣೆಗೆ ಹೈದರಾಬಾದ್ ಮತ್ತು ಜೂನಾಗಢ. ಹೀಗೆ ಈ ಥರದ ಪಟೇಲರ ತಂತ್ರಗಾರಿಕೆಯಿಂದ ಇಂದು ಭಾರತ ಅಖಂಡವಾಗಿ ಉಳಿದಿದೆ. ಸ್ನೇಹಿತರೆ, ಇದು ಪಟೇಲರು ಹರಿದು ಹಂಚಿ ಹೋಗಿರ್ತಕ್ಕಂತಹ ಭಾರತವನ್ನು ಒಗ್ಗೂಡಿಸಿದ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.